ಗೆಳೆಯರೇ, ಕಳೆದ ಸೀಸನ್ನಲ್ಲಿ ನಾವು ನೋಡಿದ ಹಾಗೆ ಭೂಮಿಯ ಮೇಲೆಲ್ಲ ವಿಕಿರಣ ರೇಡಿಯೇಷನ್ ಹರಡಲು ಶುರುವಾಗಿತ್ತು. ಇದರಿಂದ ಬಚಾವಾಗಲು ಫಿಲಿಪ್ ಮತ್ತು ಅವನ ಗ್ಯಾಂಗ್ ಸಮುದ್ರದ ಕಡೆ ಹೋಗಲು ನಿರ್ಧಾರ ಮಾಡ್ತಾರೆ. ಹೇಗಾದರೂ ಮಾಡಿ ದೋಣಿಯಲ್ಲಿ ಎಲ್ಲಾದರೂ ದೂರ ಹೋಗೋಣ ಅನ್ಕೊಂಡಿರುವಾಗಲೇ ಅಲ್ಲಿಗೆ ಒಂದು ಗಾಡಿ ಬಂದು ನಿಲ್ಲುತ್ತೆ. ಅದರಿಂದ ಒಬ್ಬ ಮನುಷ್ಯ ಇಳಿದು ಫಿಲಿಪ್ ಮೇಲೆ ಗನ್ ತೋರಿಸ್ತಾನೆ. ಅವನು ಮತ್ಯಾರೂ ಅಲ್ಲ, ಸಾಕ್ಷಾತ್ ಮಾರ್ಕ್. ಅವನನ್ನು ನೋಡಿ ಎಲ್ಲರೂ ಹೌಹಾರಿ ಹೋಗ್ತಾರೆ. ಆದರೆ ಮಾರ್ಕ್ ಫಿಲಿಪ್ ಮೇಲೆ ಗುಂಡು ಹಾರಿಸುವಷ್ಟರಲ್ಲಿ ಎಲ್ಲಿಂದಲೋ ಬಂದ ಒಂದು ಬುಲೆಟ್ ಮಾರ್ಕ್ ಬಾಡಿಗೆ ಇಳಿಯುತ್ತೆ. ಅದನ್ನು ಶೂಟ್ ಮಾಡಿದ್ದು ಪೆಮೆಲಾ. ಅವಳು ಎಲ್ಲರಿಗೂ ತನ್ನ ಪರಿಚಯ ಮಾಡಿಕೊಟ್ಟು, ನನ್ನನ್ನು ನೋಡಿ ಹೆದರಬೇಡಿ, ಇವನು ನನ್ನ ಫ್ರೆಂಡ್ ರಾಯ್ ಅಂತ ಒಬ್ಬನನ್ನು ಪರಿಚಯಿಸುತ್ತಾಳೆ. ಆದರೆ ಕೆಳಗೆ ಬಿದ್ದಿದ್ದ ಮಾರ್ಕ್ ಸುಮ್ಮನೆ ಕೂರದೆ ರಾಯ್ಗೆ ಶೂಟ್ ಮಾಡ್ತಾನೆ. ಪಾಪ, ರಾಯ್ ಕಥೆ ಅಲ್ಲಿಗೆ ಮುಗಿಯುತ್ತೆ. ಇದನ್ನು ನೋಡಿ ಕೋಪಗೊಂಡ ಪೆಮೆಲಾ ಮಾರ್ಕ್ ಮೇಲೆ ಸತತವಾಗಿ ಗುಂಡು ಹಾರಿಸಿ ಅವನನ್ನು ಪೂರ್ತಿ ಮುಗಿಸಿಬಿಟ್ಟಾಳೆ. ಇದಾದ ಮೇಲೆ ಎಲ್ಲರೂ ಸೇರಿ ಮಾರ್ಕ್ ಮತ್ತು ರಾಯ್ಗೆ ಶ್ರದ್ಧಾಂಜಲಿ ಸಲ್ಲಿಸಿ ಆ ಹಳೆ ಕೊಳೆತ ಹಾಡನ್ನೇ ಹಾಡ್ತಾರೆ. ಆದರೆ ಫಿಲಿಪ್ಗೆ ಏನೋ ಅನುಮಾನ. ಒಂದು ಗುದ್ದಲಿ ತಗೊಂಡು ಮಾರ್ಕ್ ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಇವನನ್ನು ನಂಬಕ್ಕಾಗಲ್ಲಪ್ಪ, ಮತ್ತೆ ಬದುಕಿ ಬಂದರೂ ಬರಬಹುದು ಅಂತ ಅವನ ತಲೆಯನ್ನು ಒಂದು ಬೋಟ್ನಲ್ಲಿ, ಬಾಡಿಯನ್ನು ಇನ್ನೊಂದು ಬೋಟ್ನಲ್ಲಿ ಹಾಕಿ ಬೇರೆ ಬೇರೆ ದಿಕ್ಕಿಗೆ ಕಳುಹಿಸಿಬಿಡ್ತಾನೆ. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಆ ಎರಡು ಬೋಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಸಮುದ್ರದಲ್ಲಿ ಮುಳುಗಿ ಹೋಗ್ತವೆ. ರಾತ್ರಿ ಹೊತ್ತು ಕ್ಯಾರಲ್ ಮೆಲಿಸಾ ಹತ್ತಿರ ಬಂದು, ನಾವು ಯಾವಾಗ ಆ ದ್ವೀಪ ಸೇರ್ತೀವಿ ಅಂತ ಕೇಳ್ತಾಳೆ. ಮೆಲಿಸಾಗೆ ಏನು ಹೇಳಬೇಕೋ ಗೊತ್ತಾಗಲ್ಲ, ಯಾಕಂದ್ರೆ ಅವಳು ಆ ಶಿಪ್ ಅನ್ನು ಮೊದಲ ಬಾರಿ ಓಡಿಸ್ತಿರ್ತಾಳೆ. ಇನ್ನೊಂದು ಕಡೆ ಪೆಮೆಲಾ ತನ್ನ ಕಥೆ ಹೇಳ್ತಿರ್ತಾಳೆ. ಇವರನ್ನು ಹುಡುಕುತ್ತಾ ಮೆಲಿಬುಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲವಂತೆ. ಆ ಸಮಯದಲ್ಲಿ ಮಾರ್ಕ್ ಮತ್ತು ರಾಯ್ ಸಿಕ್ಕಿ ಫ್ರೆಂಡ್ಸ್ ಆಗಿದ್ದರಂತೆ. ಒಂದು ದಿನ ಮಾರ್ಕ್ ಅವಳಿಗೆ ಪ್ರಪೋಸ್ ಮಾಡಿದಾಗ ತುಂಬಾ ದಿನದಿಂದ ಒಂಟಿಯಾಗಿದ್ದ ಪೆಮೆಲಾ ಕೂಡ ಎಸ್ ಅಂದಿದ್ದಳಂತೆ. ಆದರೆ ಆಮೇಲೆ ಮಾರ್ಕ್ ಏನಾಯ್ತೋ ಏನೋ ಇವರನ್ನು ಬಿಟ್ಟು ಓಡಿ ಹೋಗಿದ್ದನಂತೆ. ನಿಮ್ಮನ್ನು ನೋಡಿದ ಮೇಲೆ ನನಗೆ ಬದುಕುವ ಆಸೆ ಬಂತು, ಅದಕ್ಕೆ ಮಾರ್ಕ್ನನ್ನು ಕೊಂದೆ ಅಂತ ಪೆಮೆಲಾ ಹೇಳ್ತಾಳೆ. ಟಾಡ್ ಕೇಳಿದಾಗ ಆಕಾಶದಲ್ಲಿ ಕಪ್ಪು ಹೊಗೆ ನೋಡಿ ಮಾರ್ಕ್ ಅದನ್ನು ಫಾಲೋ ಮಾಡಿಕೊಂಡು ಬಂದ ಅಂತ ಅವಳು ವಿವರಿಸ್ತಾಳೆ. ಫಿಲಿಪ್ ಪ್ರಾಣ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಆದರೆ ಕ್ಯಾರಲ್ಗೆ ಇದೆಲ್ಲ ಇಷ್ಟವಾಗದೆ ಅಲ್ಲಿಂದ ಎದ್ದು ಹೋಗ್ತಾಳೆ. ಫಿಲಿಪ್ ಅವಳನ್ನು ಸಮಾಧಾನ ಮಾಡೋಕೆ ಹೋದಾಗ ಆ ಪೆಮೆಲಾ ಕ್ಯಾಪ್ಟನ್ ರೂಮ್ನೇ ತಗೊಂಡಿದ್ದಾಳೆ, ನಮಗೆಲ್ಲ ಒಂದೇ ರೂಮ್ ಕೊಟ್ಟಿದ್ದಾಳೆ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾಳೆ. ಅಷ್ಟರಲ್ಲಿ ಶಿಪ್ ಯಾವುದಕ್ಕೋ ಜೋರಾಗಿ ಡಿಕ್ಕಿ ಹೊಡೆಯುತ್ತೆ. ಎರಿಕಾ ಓಡಿ ಬಂದು ಏನೂ ಕಾಣಿಸ್ತಿಲ್ಲ ಅಂತ ಶಿಪ್ನ ಆಂಕರ್ ಲಂಗರು ಹಾಕಿ ನಿಲ್ಲಿಸ್ತಾಳೆ. ಮರುದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಸುತ್ತಮುತ್ತ ಎಲ್ಲೂ ನೆಲ ಕಾಣಿಸಲ್ಲ. ಆಂಕರ್ ಕೆಟ್ಟು ಹೋದ ಕಾರಣ ಶಿಪ್ ರಾತ್ರಿಯೆಲ್ಲ ಎಲ್ಲೆಲ್ಲೋ ತೇಲಿಕೊಂಡು ಬೇರೆ ಕಡೆ ಬಂದಿರುತ್ತೆ. ಫಿಲಿಪ್ ಮತ್ತು ಟಾಡ್ ಬಂದು ತಮ್ಮ ಬಾಡಿ ತೋರಿಸಿ ಬಿಲ್ಡಪ್ ಕೊಟ್ಟಿರ್ತಾರೆ. ಫಿಲಿಪ್ ಮತ್ತು ಪೆಮೆಲಾ ಜೋರಾಗಿ ನಗುತ್ತಾ ಹರಟೆ ಹೊಡೆಯೋದನ್ನು ನೋಡಿ ಕ್ಯಾರಲ್ಗೆ ಹೊಟ್ಟೆ ಉರಿಯುತ್ತೆ. ಫಿಲಿಪ್ ಹೇಳುವ ಕೆಟ್ಟ ಜೋಕ್ಸ್ಗೆ ಆಕೆ ಯಾಕೆ ಅಷ್ಟು ನಗ್ತಿದ್ದಾಳೆ ಅಂತ ಕ್ಯಾರಲ್ ಕೂಡ ಸುಮ್ಮನೆ ನಗುವ ಹಾಗೆ ಆಕ್ಟಿಂಗ್ ಮಾಡ್ತಾಳೆ. ಅಷ್ಟರಲ್ಲಿ ಗೇಲ್ ಬಂದು ತನ್ನ ಮಗುವಿಗಾಗಿ ಇಟ್ಟಿದ್ದ ಹಾಲು ಕಾಣಿಸ್ತಿಲ್ಲ ಅಂತ ಕೂಗಾಡ್ತಾಳೆ. ಪೆಮೆಲಾ ಕೈಯಲ್ಲಿ ಆ ಹಾಲಿನ ಬಾಟಲಿ ಇರುತ್ತೆ. ಫಿಲಿಪ್ ಅದನ್ನು ಕಿತ್ತುಕೊಂಡು ಕುಡಿದು ಬಹಳ ಫ್ರೆಶ್ ಆಗಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೆಲಿಸಾ ದ್ವೀಪ ಸಿಕ್ಕಿತು ಅಂತ ಖುಷಿ ಸುದ್ದಿ ಕೊಡ್ತಾಳೆ. ಆದರೆ ಎರಿಕಾ ಒಂದು ಟ್ವಿಸ್ಟ್ ಕೊಟ್ಟಾಳೆ, ಇದು ನಾವು ಹೋಗಬೇಕಿದ್ದ ದ್ವೀಪ ಅಲ್ಲ, ನಾವು ದಾರಿ ತಪ್ಪಿದ್ದೀವಿ. ಅನಿವಾರ್ಯವಾಗಿ ಎಲ್ಲರೂ ಅದೇ ಐಲ್ಯಾಂಡ್ಗೆ ಹೋಗಲು ಸಣ್ಣ ಬೋಟ್ನಲ್ಲಿ ಕೂತ್ಕೊಳ್ತಾರೆ. ಫಿಲಿಪ್ ಆ ಬೋಟ್ನ ಹಗ್ಗ ಬಿಚ್ಚುವಾಗ ಪೆಮೆಲಾ ಹಿಂದಿನಿಂದ ಬಂದು ಅವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಮಿಕ್ಕವರೆಲ್ಲ ನೋಡುತ್ತಿರುವಂತೆಯೇ ಫಿಲಿಪ್ನನ್ನು ದೊಡ್ಡ ಶಿಪ್ನಲ್ಲಿ ಎತ್ಕೊಂಡು ಅವಳು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಮುಂದಿನ ಸೀನ್ನಲ್ಲಿ ಫಿಲಿಪ್ ಕೈಕಾಲು ಕಟ್ಟಿ ಹಾಕಲ್ಪಟ್ಟಿರುತ್ತಾನೆ. ಅಲ್ಲಿ ನೋಡಿದ್ರೆ ಫಿಲಿಪ್ ಕೈಕಾಲು ಕಟ್ಟಿ ಹಾಕಲ್ಪಟ್ಟಿದ್ದಾನೆ. ಪೆಮೆಲಾ ಅವನ ಐಬ್ರೋ ಮೇಲೆ ಪ್ರೀತಿಯಿಂದ ಲೋಷನ್ ಹಚ್ಚುತ್ತಿದ್ದಾಳೆ. ಫಿಲಿಪ್ಗೆ ಪ್ರಜ್ಞೆ ಬಂದ ತಕ್ಷಣ, ಲೇ, ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಪೆಮೆಲಾ, ಬಿಡು ಮಾರಾಯ ಆ ಜನಗಳನ್ನ, ಅವರೆಲ್ಲ ಹೋದ್ರೆ ಹೋಗಲಿ, ನಾವಿಬ್ಬರೇ ಈ ಶಿಪ್ನಲ್ಲಿ ಆರಾಮಾಗಿ ಮಜಾ ಮಾಡೋಣ ಅಂತಾಳೆ. ಫಿಲಿಪ್, ನನಗೆ ಮದುವೆಯಾಗಿದೆ ಅಂದರೂ ಅವಳು ಕೇಳಿಸಿಕೊಳ್ಳದೆ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಬಾಕಿ ಉಳಿದವರೆಲ್ಲ ಆ ಸಣ್ಣ ಬೋಟ್ನಲ್ಲಿ ಬೇರೆ ದಾರಿ ಇಲ್ಲದೆ ಅದೇ ಐಲ್ಯಾಂಡ್ ಕಡೆ ಹೋಗ್ತಾರೆ. ಆದರೆ ಅಲ್ಲಿ ಯಾರೋ ಒಬ್ಬರು ಇವರನ್ನು ಅವಿತುಕೊಂಡು ನೋಡ್ತಿರೋದು ಇವರಿಗೆ ಗೊತ್ತಿರಲ್ಲ. ಶಿಪ್ನಲ್ಲಿ ಪೆಮೆಲಾ ಫಿಲಿಪ್ಗೆ ತಾನೇ ಊಟ ತಿನ್ನಿಸೋಕೆ ಹೋಗ್ತಾಳೆ. ಫಿಲಿಪ್ ಸಿಟ್ಟಿನಿಂದ, ನೀನು ಈ ತರ ಪ್ರೀತಿ ತೋರಿಸಿದ್ರೆ ನಾನು ನನ್ನ ಫ್ರೆಂಡ್ಸ್ನ ಮರೆತು ಬಿಡ್ತೀನಿ ಅನ್ಕೊಂಡಿದ್ದೀಯಾ? ಅವರಿಗೆ ಗೊತ್ತಿಲ್ಲದ ಜಾಗದಲ್ಲಿ ಅವರನ್ನು ಒಬ್ಬಂಟಿಯಾಗಿ ಬಿಟ್ಟು ಬಂದಿದ್ದೀಯಲ್ಲ ಅಂತ ಬೈತಾನೆ. ಅದಕ್ಕೆ ಪೆಮೆಲಾ, ನಿಜ ಹೇಳಬೇಕಂದ್ರೆ ಇದು ನಿನ್ನ ಹೆಂಡತಿ ಕ್ಯಾರಲ್ ಪ್ಲಾನ್. ಅವಳು ನನ್ನನ್ನು ಆ ದ್ವೀಪದಲ್ಲಿ ಬಿಟ್ಟು ಹೋಗೋಕೆ ಪ್ಲಾನ್ ಮಾಡಿದ್ಲು, ಅದಕ್ಕೆ ನಾನು ಅವಳಿಗೆ ಸೇಡು ತೀರಿಸಿಕೊಂಡೆ ಅಂತಾಳೆ. ಇದನ್ನು ಕೇಳಿದ ಫಿಲಿಪ್ ತಲೆಯಲ್ಲಿ ಒಂದು ಐಡಿಯಾ ಹೊಳೆಯುತ್ತೆ.
ಇತ್ತ ದ್ವೀಪದಲ್ಲಿ ಗುಂಪಿಗೆ ಪೊದೆಗಳ ಹಿಂದೆ ಏನೋ ಶಬ್ದ ಕೇಳಿಸುತ್ತೆ. ಟಾಡ್ ಅಲ್ಲಿಗೆ ಹೋಗಿ ನೋಡಿದ್ರೆ ಒಳಗಿಂದ ಒಂದು ಕೈ ಹೊರಬರುತ್ತೆ. ಭಯದಲ್ಲೇ ಟಾಡ್ ಅದರ ಹಿಂದೆ ಹೋದಾಗ ಒಬ್ಬ ಮನುಷ್ಯ ಓಡಿ ಬರ್ತಾನೆ. ಅವನ ಹೆಸರು ಗ್ಲೆನ್. ಹೆದರಬೇಡಿ, ಇವನು ಸುಮ್ಮನೆ ಎಲ್ಲರನ್ನೂ ಮುಟ್ಟಿ ನೋಡ್ತಾನೆ ಅಷ್ಟೇ ಅಂತಾರೆ. ಗ್ಲೆನ್ ಒಬ್ಬೊಬ್ಬರನ್ನೇ ಮುಟ್ಟಿ ನೋಡಿ ಇವರು ನಿಜವಾಗಿಯೂ ಬದುಕಿದ್ದಾರಾ ಅಂತ ಕನ್ಫರ್ಮ್ ಮಾಡ್ಕೊಳ್ತಾನೆ. ಆಮೇಲೆ ಅವರ ಶಿಪ್ ಎಲ್ಲಿ ಅಂತ ಕೇಳಿದಾಗ ಯಾರಿಗೂ ಉತ್ತರ ಕೊಡೋಕೆ ಆಗಲ್ಲ, ಯಾಕಂದ್ರೆ ಪೆಮೆಲಾ ಅದನ್ನು ತಗೊಂಡು ಹೋಗಿರ್ತಾಳೆ. ಇನ್ನೊಂದು ಕಡೆ ಫಿಲಿಪ್ ತನ್ನ ಒಬ್ಬಂಟಿ ಗೆಳೆಯರ ಜೊತೆ ಪೊಟಾಟೋಗಳ ಜೊತೆ ಮಾತಾಡೋ ತರ ನಾಟಕ ಮಾಡ್ತಾ, ಅಬ್ಬಾ ಈ ಪೆಮೆಲಾ ಎಂತ ಫಿಗರ್ ಗುರು, ನೋಡಿದ ತಕ್ಷಣ ಫ್ಲಾಟ್ ಆಗಿಬಿಟ್ಟೆ, ಅವಳ ಜೊತೆ ಸುಹಾಗರಾತ್ ಮಾಡೋಕೆ ಕಾಯ್ತಾ ಇದ್ದೀನಿ ಅಂತ ಪೆಮೆಲಾಗೆ ಕೇಳಿಸೋ ಹಾಗೆ ಹೇಳ್ತಾನೆ. ಇದನ್ನು ಕೇಳಿಸಿಕೊಂಡ ಪೆಮೆಲಾ ಖುಷಿಯಾಗಿ ಒಳಗೆ ಬಂದು, ನಿನಗೆ ಹಸಿವಾಗ್ತಿದೆಯಾ ಅಂತ ಕೇಳ್ತಾಳೆ. ಆದರೆ ಫಿಲಿಪ್ ಮಿಸುಕಾಡಲ್ಲ. ದ್ವೀಪದಲ್ಲಿ ಗ್ಲೆನ್ ತನ್ನ ಗುಡಿಸಲಿಗೆ ಎಲ್ಲರನ್ನೂ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಗೊಂಬೆ ಇರುತ್ತೆ. ಇದು ನನ್ನ ಗರ್ಲ್ ಫ್ರೆಂಡ್, ಮಾತಾಡೋಕೆ ಯಾರೂ ಇಲ್ಲ ಅಂತ ಇದನ್ನು ಮಾಡ್ಕೊಂಡಿದ್ದೀನಿ ಅಂತಾನೆ. ಅವನು 5 ವರ್ಷದಿಂದ ಅಲ್ಲಿ ಒಬ್ಬನೇ ಇದ್ದಾನಂತೆ. ಅವನಿಗೆ ಹೊರಗಿನ ವೈರಸ್ ಬಗ್ಗೆ ಏನೂ ಗೊತ್ತಿರಲ್ಲ. ಶಿಪ್ನಲ್ಲಿ ಫಿಲಿಪ್ ಪೆಮೆಲಾ ಜೊತೆ ರೊಮ್ಯಾಂಟಿಕ್ ಆಗಿ ಇರೋ ತರ ನಟಿಸಿ ಒಂದು ಸೌಂಡ್ ಇಲ್ಲದ ಹಾಡು ಹಾಡ್ತಾನೆ. ಪೆಮೆಲಾ ಮರುಳಾಗಿ ಅವನನ್ನು ಕಿಸ್ ಮಾಡೋಕೆ ಬರ್ತಾಳೆ. ಫಿಲಿಪ್ ತನ್ನ ಬಲೆಯಲ್ಲಿ ಅವಳು ಬಿದ್ದಳು ಅನ್ಕೊಳ್ತಾನೆ. ಆದರೆ ಪೆಮೆಲಾ ಹುಷಾರು. ತಕ್ಷಣ ಗನ್ ತೆಗೆದು ಅವನಿಗೆ ಗುರಿ ಇಟ್ಟು, ನನ್ನ ಹತ್ತಿರ ಗೇಮ್ ಆಡೋಕೆ ಬರಬೇಡ, ಸಾಯಿಸಿ ಬಿಡ್ತೀನಿ ಅಂತ ಗದರಿಸಿ ಹೋಗ್ತಾಳೆ. ಫಿಲಿಪ್ ಹೇಗಾದರೂ ಮಾಡಿ ಹಗ್ಗ ಕತ್ತರಿಸಬೇಕು ಅನ್ಕೊಳ್ತಾನೆ, ಆದರೆ ಹತ್ತಿರ ಏನೂ ಇರಲ್ಲ. ಆಗ ಅವನ ಕಣ್ಣು ತನ್ನ ಕಾಲ್ಬೆರಳ ಉಗುರಿನ ಮೇಲೆ ಬೀಳುತ್ತೆ. ಅತ್ತ ದ್ವೀಪದಲ್ಲಿ ಟಾಡ್ ವೈರಸ್ ಬಗ್ಗೆ ಹೇಳೋಕೆ ಹೋದಾಗ ಗ್ಲೆನ್ ತನ್ನ ಹಳೆ ಕಥೆ ಹೇಳಿ ಅಳೋಕೆ ಶುರು ಮಾಡ್ತಾನೆ. ಹೆಣ್ಣಿಲ್ಲದೆ ಎಷ್ಟು ವರ್ಷ ಒದ್ದಾಡಿದ್ದೀನಿ ಗೊತ್ತಾ ಅಂತ ಅವನು ಅಳೋದನ್ನು ನೋಡಿ ಟಾಡ್ಗೆ ಪಾಪ ಅನ್ಸುತ್ತೆ. ಹೊರಗೆ ಯಾರು ಹುಡುಗಿಯರು ಬದುಕಿಲ್ಲ ಅಂತ ಗೊತ್ತಾದ್ರೆ ಇವನು ಇನ್ನು ಬೇಜಾರು ಮಾಡ್ಕೊಳ್ತಾನೆ ಅಂತ ವೈರಸ್ ವಿಷಯ ಬಚ್ಚಿಡ್ತಾನೆ. ಫಿಲಿಪ್ ತನ್ನ ಕಾಲ್ಬೆರಳ ಉಗುರಿನಿಂದ ಹೇಗೋ ಮಾಡಿ ಹಗ್ಗ ಕತ್ತರಿಸ್ತಾನೆ. ಪೆಮೆಲಾ ಇದನ್ನು ನೋಡಿ ಗನ್ ತಗೊಂಡು ಅವನ ಹಿಂದೆ ಓಡಿ ಬರ್ತಾಳೆ. ಆಗ ಫಿಲಿಪ್ ಅವಳ ಸಾಕು ನಾಯಿಯನ್ನು ಕೈಗೆ ಎತ್ಕೊಂಡು, ನೀನೇನಾದ್ರೂ ನನಗೆ ಶೂಟ್ ಮಾಡಿದ್ರೆ ನಿನ್ನ ನಾಯಿಯನ್ನು ಮೊದಲು ಮುಗಿಸ್ತೀನಿ ಅಂತ ಬೆದರಿಸ್ತಾನೆ. ಪೆಮೆಲಾಗೆ ಭಯವಾಗಿ ಗನ್ ಕೆಳಗೆ ಇಡ್ತಾಳೆ. ಫಿಲಿಪ್ ಗನ್ ತಗೊಂಡು ಶಿಪ್ ಮೇಲೆ ಹೋಗಿ ನೋಡಿದ್ರೆ ಸುತ್ತಲೂ ಬರೀ ನೀರು, ದ್ವೀಪ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಕ್ಯಾರಲ್ ದ್ವೀಪದ ದಡದಲ್ಲಿ ಕೂತು ಫಿಲಿಪ್ಗಾಗಿ ಕಾಯ್ತಿರ್ತಾಳೆ. ಗ್ಲೆನ್ ಬಂದು, ನನ್ನ ಹತ್ತಿರ ಸಿಗ್ನಲ್ ಕೊಡೋಕೆ ಒಂದು ವಸ್ತುವಿದೆ ಅಂತಾನೆ. ಕ್ಯಾರಲ್ ಕೇಳಿದಾಗ, ಯಾವುದಾದರೂ ಶಿಪ್ ಅಥವಾ ಪ್ಲೇನ್ ಕಂಡಾಗ ಮಾತ್ರ ಯೂಸ್ ಮಾಡೋಣ ಅಂತಾನೆ. ಆಗ ಕ್ಯಾರಲ್ ನಿಜ ಹೇಳಿಬಿಡ್ತಾಳೆ, ಲೋ ಮಗನೆ, ಜಗತ್ತಿನಲ್ಲಿ ವೈರಸ್ ಬಂದು ಎಲ್ಲರೂ ಸತ್ತು ಹೋಗಿದ್ದಾರೆ, ನಮಗೆ ಸಹಾಯ ಮಾಡೋಕೆ ಯಾರು ಬರಲ್ಲ ಅಂತಾಳೆ. ಗ್ಲೆನ್ ಶಾಕ್ ಆಗ್ತಾನೆ. ಶಿಪ್ನಲ್ಲಿ ಫಿಲಿಪ್ಗೆ ಕ್ಯಾರಲ್ ನೆನಪಾಗಿ ಅಳು ಬರ್ತಿರುತ್ತೆ. ಇದನ್ನು ನೋಡಿ ಪೆಮೆಲಾಗೂ ತನ್ನ ತಪ್ಪಿನ ಅರಿವಾಗುತ್ತೆ. ಅಷ್ಟರಲ್ಲಿ ದೂರದಲ್ಲಿ ಬೆಂಕಿ ಉರಿಯೋದು ಕಾಣಿಸುತ್ತೆ. ಅದು ಗ್ಲೆನ್ ಕೊಟ್ಟ ಸಿಗ್ನಲ್. ಪೆಮೆಲಾ ಫಿಲಿಪ್ನನ್ನು ಮೇಲೆ ಕರೆದುಕೊಂಡು ಬಂದು ಆ ಬೆಂಕಿಯನ್ನು ತೋರಿಸ್ತಾಳೆ. ಫಿಲಿಪ್ ಖುಷಿಯಿಂದ ಕುಣಿದಾಡ್ತಾನೆ. ಮರುದಿನ ಬೆಳಗ್ಗೆ ಕ್ಯಾರಲ್ ಕಡಲ ತೀರದಲ್ಲಿ ನಿದ್ದೆ ಮಾಡಿರ್ತಾಳೆ. ಎದ್ದು ನೋಡಿದ್ರೆ ದೂರದಿಂದ ಫಿಲಿಪ್ ಓಡಿ ಬರ್ತಿರೋದು ಕಾಣಿಸುತ್ತೆ. ಫಿಲಿಪ್ ಬಂದಿದ್ದನ್ನು ನೋಡಿ ಕ್ಯಾರಲ್ಗೆ ಎಲ್ಲಿಲ್ಲದ ಖುಷಿ. ಓಡಿ ಹೋಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾಳೆ. ಆಮೇಲೆ ಫಿಲಿಪ್ನನ್ನು ಗ್ಲೆನ್ಗೆ ಪರಿಚಯ ಮಾಡಿಸ್ತಾಳೆ. ಆ ದ್ವೀಪದಲ್ಲಿ ಬದುಕಲು ಏನೂ ಇರಲಿಲ್ಲ, ಅದಕ್ಕೆ ಎಲ್ಲರೂ ಅಲ್ಲಿಂದ ಹೊರಡಲು ರೆಡಿ ಆಗ್ತಾರೆ. ಆದ್ರೆ ಪೆಮೆಲಾ ಮಾಡಿದ ಕೆಲಸಕ್ಕೆ ಯಾರಿಗೂ ಅವಳನ್ನು ಜೊತೆಗೆ ಕರ್ಕೊಂಡು ಹೋಗೋಕೆ ಇಷ್ಟ ಇರಲ್ಲ. ಆಗ ಫಿಲಿಪ್, ಹೋಗ್ಲಿ ಬಿಡ್ರೋ, ಪಾಪ ಅವಳು ತಪ್ಪು ಮಾಡಿದ್ದಾಳೆ ಅಂತ ಗೊತ್ತಾಗಿದೆ, ಕ್ಷಮಿಸಿ ಬಿಡಿ ಅಂತ ಸಪೋರ್ಟ್ ಮಾಡ್ತಾನೆ. ಗ್ಲೆನ್ ಕೂಡ, ಫಿಲಿಪ್ ಹೇಳ್ತಿರೋದು ಸರಿ, ಅವಳನ್ನು ಇಲ್ಲಿ ಒಬ್ಬಳೇ ಬಿಟ್ರೆ ಸತ್ತು ಹೋಗ್ತಾಳೆ ಅಂತಾನೆ. ಕ್ಯಾರಲ್ ಒಪ್ಕೊಳ್ತಾಳೆ, ಆದ್ರೆ ಒಂದು ಕಂಡೀಷನ್ ಹಾಕ್ತಾಳೆ, ಅವಳು ನಮ್ಮ ಜೊತೆ ಶಿಪ್ ಒಳಗೆ ಇರಬಾರದು ಅಂತ. ಕೊನೆಗೆ ಶಿಪ್ನ ಹಿಂದೆ ಒಂದು ಸಣ್ಣ ಲೈಫ್ ಬೋಟ್ ಕಟ್ಟಿ ಅದರಲ್ಲಿ ಪೆಮೆಲಾನ ಕೂರಿಸಿ ಎಳೆದುಕೊಂಡು ಹೋಗ್ತಾರೆ. ಶಿಪ್ನಲ್ಲಿ ಕ್ಯಾರಲ್ ಗ್ಲೆನ್ನ ತಲೆ ಕೂದಲೆಲ್ಲ ಕತ್ತರಿಸಿ ಸರಿ ಮಾಡ್ತಾಳೆ. ಅಷ್ಟರಲ್ಲಿ ಮೆಲಿಸಾ, ಅಯ್ಯಯ್ಯೋ, ನನ್ನ ಕನ್ನಡಕ ಆ ದ್ವೀಪದಲ್ಲೇ ಮರೆತು ಬಂದೆ ಅಂತಾಳೆ. ಟಾಡ್ ಬೈನಾಕ್ಯುಲರ್ ಹಾಕಿ ಆ ದ್ವೀಪದ ಕಡೆ ನೋಡಿದ್ರೆ ಅಲ್ಲಿ ಜಸ್ಪರ್ ನಿಂತಿದ್ದಾನೆ. ಈ ದೊಡ್ಡ ಶಿಖಾಮಣಿಗಳು ಜಸ್ಪರ್ನನ್ನು ಅಲ್ಲೇ ಮರೆತು ಬಂದಿರ್ತಾರೆ. ತಕ್ಷಣ ಶಿಪ್ ವಾಪಸ್ ತಿರುಗಿಸುವಾಗ ಪೆಮೆಲಾ ನೀರಿಗೆ ಬೀಳ್ತಾಳೆ. ಅವಳನ್ನು ಕೊನೆಗೆ ಶಿಪ್ ಒಳಗೆ ಸೇರಿಸಿಕೊಳ್ತಾರೆ. ಕ್ಯಾರಲ್ಗೆ ಇದು ಇಷ್ಟ ಇರಲ್ಲ, ಆದ್ರೆ ಎಲ್ಲರೂ ಹೇಳಿದ್ದಕ್ಕೆ ಸುಮ್ಮನಾಗ್ತಾಳೆ. ರಾತ್ರಿ ಊಟದ ಟೈಮ್ನಲ್ಲಿ ಪೆಮೆಲಾ ಎಲ್ಲರ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಯಾರೂ ಅವಳನ್ನು ಕೇರ್ ಮಾಡಲ್ಲ. ಬೇಸರದಿಂದ ಪೆಮೆಲಾ ಅಲ್ಲಿಂದ ಹೋಗ್ತಾಳೆ. ಗ್ಲೆನ್ಗೆ ಅವಳ ಮೇಲೆ ಪಾಪ ಅನ್ಸುತ್ತೆ. ಅವನು ಅವಳಿಗೆ ಊಟ ತಗೊಂಡು ಹೋಗ್ತಾನೆ. ಇಬ್ಬರೂ ತಮ್ಮ ಹಳೆ ಲೈಫ್ ಬಗ್ಗೆ ಮಾತಾಡಿ ಹತ್ತಿರ ಆಗ್ತಾರೆ. ಮರುದಿನ ಬೆಳಿಗ್ಗೆ ಶಿಪ್ನಲ್ಲಿ ಪಾರ್ಟಿ ನಡೀತಿರುತ್ತೆ.
ಅಷ್ಟರಲ್ಲಿ ಎರಿಕಾ ಎಲ್ಲರಿಗೂ ದೂರದಲ್ಲಿ ಒಂದು ದ್ವೀಪ ತೋರಿಸ್ತಾಳೆ. ಅಲ್ಲಿಗೆ ಹೋದ್ರೆ ಎಲ್ಲೆಲ್ಲೂ ಹೆಣಗಳ ರಾಶಿ. ಅದನ್ನು ನೋಡಿ ಗ್ಲೆನ್ ಎಮೋಷನಲ್ ಆಗ್ತಾನೆ. ಛೇ, ಈ ವೈರಸ್ಗೆ ಇಷ್ಟೊಂದು ಜನ ಸತ್ತು ಹೋದ್ರ ಅಂತ. ಅವರೆಲ್ಲ ಅಲ್ಲೊಂದು ಸಣ್ಣ ಟೌನ್ನಲ್ಲಿ ಇರೋಕೆ ಡಿಸೈಡ್ ಮಾಡ್ತಾರೆ. ಗ್ಲೆನ್ ಒಬ್ಬನೇ ಇರೋಕೆ ಪ್ಲಾನ್ ಮಾಡ್ತಾನೆ. ಪೆಮೆಲಾ ಅವನ ಹಿಂದೆ ಬಂದ್ರೂ ಅವನು ಬೇಡ ಅಂತಾನೆ. ಇನ್ನೊಂದು ಕಡೆ ಕ್ಯಾರಲ್ ಫಿಲಿಪ್ನನ್ನು ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ, ಇವತ್ತು ರಾತ್ರಿ ನಾವು ಡಾಕ್ಟರ್ ಆಟ ಆಡೋಣ ಅಂತಾಳೆ. ಕಿಟಕಿಯಿಂದ ನೋಡಿದ್ರೆ ಪಾಪ ಪೆಮೆಲಾ ಒಬ್ಬಳೆ ಬೆಂಚ್ ಮೇಲೆ ಕೂತು ಅಳ್ತಿರ್ತಾಳೆ. ರಾತ್ರಿ ಪಾರ್ಟಿಯಲ್ಲಿ ಕ್ಯಾರಲ್ ಪೆಮೆಲಾನ ಕರ್ಕೊಂಡು ಬರ್ತಾಳೆ. ಆದ್ರೆ ಗ್ಲೆನ್ಗೆ ಅವಳನ್ನು ನೋಡೋಕೆ ಇಷ್ಟ ಇರಲ್ಲ. ಪೆಮೆಲಾ, ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಗ್ಲೆನ್, ನಾನು ನಿನ್ನನ್ನು ಲವ್ ಮಾಡ್ತಿದ್ದೀನಿ, ಆದ್ರೆ ನಾಳೆ ನಾನು ಇಲ್ಲಿಂದ ಹೋಗಬೇಕು ಅಂತಾನೆ. ಗ್ಲೆನ್ಗೆ ತನ್ನ ಮಕ್ಕಳನ್ನು ನೋಡೋಕೆ ಹೋಗಬೇಕು ಅಂತ ಆಸೆ ಇರುತ್ತೆ. ಪೆಮೆಲಾ, ವೈರಸ್ ಎಲ್ಲಾ ಕಡೆ ಇದೆ, ಮಕ್ಕಳು ಬದುಕಿರೋದು ಡೌಟು ಅಂದರೂ ಗ್ಲೆನ್ ಕೇಳಲ್ಲ. ಕೊನೆಗೆ ಪೆಮೆಲಾ ಕೂಡ ಅವನ ಜೊತೆ ಹೋಗೋಕೆ ರೆಡಿ ಆಗ್ತಾಳೆ. ಹೊರಡುವಾಗ ಅವಳು ಕ್ಯಾರಲ್ಗೆ ಒಂದು ಲೋಷನ್ ಕೊಟ್ಟು, ಇದನ್ನು ಫಿಲಿಪ್ ಐಬ್ರೋಗೆ ಹಚ್ಚು, ಬೇಗ ಕೂದಲು ಬರುತ್ತೆ ಅಂತ ಹೇಳಿ ಕಾರ್ ಹತ್ತಿ ಹೊರಟು ಹೋಗ್ತಾರೆ. ಆಮೇಲೆ ಫಿಲಿಪ್ ಎಲ್ಲರನ್ನು ಕರೆದು ತನ್ನ ಆ ಹಳೆ ಪಿಪಿ ಹಾಡು ಹಾಡ್ತಾನೆ. ಅವನ ಹಾಡು ಕೇಳಿ ಕ್ಯಾರಲ್ ಬಿಟ್ಟು ಮಿಕ್ಕವರೆಲ್ಲ ಓಡಿ ಹೋಗ್ತಾರೆ. ಕ್ಯಾರಲ್ ತನ್ನ ಹಾಸ್ಪಿಟಲ್ ಓಪನ್ ಮಾಡಿ ಅಲ್ಲಿನ ಸಾಮಾನುಗಳ ಬಗ್ಗೆ ಲೆಕ್ಚರ್ ಕೊಟ್ಟಿರ್ತಾಳೆ. ಮೆಲಿಸಾಗೆ ಮೂಡ್ ಬಂದು ಟಾಡ್ನ ಕರ್ಕೊಂಡು ಜಾಗ ಖಾಲಿ ಮಾಡ್ತಾಳೆ. ಫಿಲಿಪ್ ಒಂದು ದೊಡ್ಡ ಮ್ಯಾಗ್ನೆಟ್ ಜೊತೆ ಆಟ ಆಡ್ತಾ ಇರ್ತಾನೆ. ಕಬ್ಬಿಣದ ಡ್ರೆಸ್ ಹಾಕೊಂಡು ಮ್ಯಾಗ್ನೆಟ್ಗೆ ಅಂಟಿಕೊಳ್ತಾನೆ. ಆದ್ರೆ ಜಸ್ಪರ್ ಅವನನ್ನು ಅಲ್ಲೇ ಬಿಟ್ಟು ಹೋಗಿಬಿಡ್ತಾನೆ. ಫಿಲಿಪ್ ಅಲ್ಲಿಂದ ಬಿಡಿಸಿಕೊಳ್ಳೋಕೆ ಒದ್ದಾಡ್ತಿರುವಾಗ ಎರಿಕಾ ಬಂದು ಹೆಲ್ಪ್ ಮಾಡ್ತಾಳೆ. ಕ್ಯಾರಲ್ಗೆ ಎರಿಕಾ ನೆನಪಾಗಿ ಅವಳ ಮನೆಗೆ ಹೋಗಿ ಒಂದು ವಾಕಿ ಟಾಕಿ ಕೊಟ್ಟಾಳೆ. ಅಷ್ಟರಲ್ಲಿ ಒಳಗಡೆ ಮೆಲಿಸಾ ನಗುವ ಸದ್ದು ಕೇಳುತ್ತೆ. ಕ್ಯಾರಲ್ ಒಳಗೆ ಹೋಗಿ ನೋಡಿದ್ರೆ ಅವರೆಲ್ಲ ಸೇರಿ ಡಿನ್ನರ್ ಪಾರ್ಟಿ ಮಾಡ್ತಿದ್ದಾರೆ. ನಮ್ಮನ್ನು ಯಾರು ಕರೆಯಲೇ ಇಲ್ಲವಲ್ಲ ಅಂತ ಕ್ಯಾರಲ್ಗೆ ಸಖತ್ ಕೋಪ ಬಂದು ಅಲ್ಲಿಂದ ಹೊರಬರ್ತಾಳೆ. ಮರುದಿನ ಬೆಳಗ್ಗೆ ಟಾಡ್ ಎನರ್ಜಿ ಡ್ರಿಂಕ್ ಕುಡಿತಾ ಕೂತಾಗ ಮೆಲಿಸಾ ಮತ್ತೆ ಹತ್ತಿರ ಬರ್ತಾಳೆ. ಟಾಡ್ ಸುಸ್ತಾಗಿ, ನಮಗೆ ಸ್ವಲ್ಪ ಬ್ರೇಕ್ ಬೇಕು ಅನ್ಸುತ್ತೆ ಕಣೆ ಅಂತಾನೆ. ಟಾಡ್ ಬ್ರೇಕ್ ಬೇಕು ಅಂದರೂ ಮೆಲಿಸಾ ಕೇಳದೆ ಅವನನ್ನು ಕಿಸ್ ಮಾಡೋಕೆ ಶುರು ಮಾಡ್ತಾಳೆ. ಅತ್ತ ಎರಿಲಾಗೆ ಕ್ಯಾರಲ್ ಕಡೆಯಿಂದ ಕಾಲ್ ಬರುತ್ತೆ, ಬೇಗ ಬಾ ಅಂತ. ಎರಿಕಾ ಅನ್ಕೊಳ್ತಾಳೆ, ಓ ಇವಳಿಗೆ ಡೆಲಿವರಿ ಟೈಮ್ ಆಯ್ತು ಅನಿಸುತ್ತೆ ಅಂತ ಓಡಿ ಬರ್ತಾಳೆ. ಅಲ್ಲಿಗೆ ಬಂದು ನೋಡಿದ್ರೆ ಕ್ಯಾರಲ್ ಮಡಿಲಲ್ಲಿ ಒಂದು ಮಗು ಇದೆ. ಎರಿಕಾ ಖುಷಿಯಿಂದ ಮಗುವನ್ನು ನೋಡೋಕೆ ಹತ್ತಿರ ಹೋದ್ರೆ ಮಗುವಿನ ಬಟ್ಟೆ ಒಳಗಿಂದ ಫಿಲಿಪ್ ಹೊರಬರ್ತಾನೆ. ಎರಿಕಾ ಬೆದರಿ ಹೋಗ್ತಾಳೆ. ನಾನು ಕರೆದ ತಕ್ಷಣ ನೀನು ಬರ್ತೀಯಾ ಇಲ್ವಾ ಅಂತ ಚೆಕ್ ಮಾಡಿದೆ ಅಷ್ಟೇ ಅಂತ ಕ್ಯಾರಲ್ ನಗ್ತಾಳೆ. ಅಷ್ಟರಲ್ಲಿ ಬಾಕಿ ಗ್ಯಾಂಗ್ ಕೂಡ ಅಲ್ಲಿಗೆ ಬರುತ್ತೆ. ಫಿಲಿಪ್ ಎಲ್ಲರಿಗೂ ಹೀಗೆ ಹೆದರಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಯಾರಿಗೂ ಈ ಚೀಪ್ ಜೋಕ್ ಇಷ್ಟ ಆಗಲ್ಲ. ಎಲ್ಲರೂ ಅಲ್ಲಿಂದ ಹೊರಟು ಹೋಗ್ತಾರೆ. ಆಮೇಲೆ ಕ್ಯಾರಲ್ ವಾಕಿ ಟಾಕಿಯಲ್ಲಿ ಯಾರೋ ಕಿರುಚೋ ಸದ್ದು ಕೇಳುತ್ತೆ. ಅದು ಬೇರೆ ಯಾರೂ ಅಲ್ಲ, ಗೇಲ್ ಮತ್ತು ಎರಿಕಾ. ಕ್ಯಾರಲ್ಗೆ ಪಾಠ ಕಲಿಸೋಕೆ ಅವರಿಬ್ಬರು ಸೇರಿ ಹೀಗೆ ನಾಟಕ ಮಾಡಿರ್ತಾರೆ. ಆದ್ರೆ ಫಿಲಿಪ್ ಮತ್ತು ಕ್ಯಾರಲ್ಗೆ ಆ ಪ್ಲಾನ್ ಗೊತ್ತಾಗಿ ಬಿಡುತ್ತೆ. ಇನ್ನೊಂದು ಕಡೆ ಮೆಲಿಸಾಗೆ ಟಾಡ್ ಒಂದು ಸ್ಟೋರ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರೋದು ಕಾಣಿಸುತ್ತೆ. ತಕ್ಷಣ ಗೇಲ್, ಎರಿಕಾ ಮತ್ತು ಮೆಲಿಸಾ ಸೇರಿ ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಸ್ವಲ್ಪ ಹೊತ್ತಿನ ಮೇಲೆ ಟಾಡ್ಗೆ ಪ್ರಜ್ಞೆ ಬರುತ್ತೆ. ಇಲ್ಲಿ ಕಥೆಯಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ. ಒಬ್ಬ ಮುದಿ ಅಜ್ಜಿ ಗಿಡಗಳಿಗೆ ನೀರು ಹಾಕ್ತಿರ್ತಾಳೆ. ಅಷ್ಟರಲ್ಲಿ ಯಾರೋ ಮನೆ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಆ ಅಜ್ಜಿ ಕೂಡ ಕಮ್ಮಿ ಇಲ್ಲ, ಗನ್ ತಗೊಂಡು ಇಬ್ಬರನ್ನು ಶೂಟ್ ಮಾಡಿ ಹಾಕ್ತಾಳೆ. ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಫಿಲಿಪ್ ಮತ್ತು ಗ್ಯಾಂಗ್ ಅದೇ ಅಜ್ಜಿಯ ಮನೆಗೆ ಬರ್ತಾರೆ. ಕ್ಯಾರಲ್ಗೆ ಆ ಮನೆ ಬಹಳ ಇಷ್ಟ ಆಗುತ್ತೆ. ಎಲ್ಲರೂ ಅಲ್ಲೇ ಸೆಟ್ಲ್ ಆಗೋಕೆ ಡಿಸೈಡ್ ಮಾಡ್ತಾರೆ. ಮೆಲಿಸಾ ಒಬ್ಬಳೆ ಎಲ್ಲಾ ಸಾಮಾನು ಶಿಫ್ಟ್ ಮಾಡ್ತಿರ್ತಾಳೆ. ಟಾಡ್ ಹೆಲ್ಪ್ ಮಾಡೋಕೆ ಹೋದ್ರೂ ಅವಳು ಬೇಡ ಅಂತಾಳೆ. ಮತ್ತೆ ಫ್ಲಾಶ್ ಬ್ಯಾಕ್. ಆ ಅಜ್ಜಿ ತನ್ನ ಆಳುಗಳಿಗೆ, ನಮ್ಮ ಮನೆಯಲ್ಲೇ ಒಬ್ಬ ಗದ್ದಾರ, ದ್ರೋಹಿ ಇದ್ದಾನೆ ಅಂತಾಳೆ. ಅದನ್ನು ಕಂಡುಹಿಡಿಯೋಕೆ ಒಂದು ರೂಬಿಕ್ಸ್ ಕ್ಯೂಬ್ ಕೊಟ್ಟು ಸಾಲ್ವ್ ಮಾಡೋಕೆ ಹೇಳ್ತಾಳೆ. ಆ ಮನುಷ್ಯನಿಂದ ಅದು ಆಗದಿದ್ದಾಗ ಅಜ್ಜಿ ಅವನನ್ನು ಅಲ್ಲೇ ಶೂಟ್ ಮಾಡ್ತಾಳೆ. ಈಗಿನ ಕಾಲದಲ್ಲಿ ಫಿಲಿಪ್ಗೆ ಅದೇ ಕ್ಯೂಬ್ ಸಿಗುತ್ತೆ. ಅವನು ಅದನ್ನು ಸಾಲ್ವ್ ಮಾಡೋಕೆ ಹೋದ್ರೆ ಕ್ಯಾರಲ್, ಮೊದಲು ಸಾಮಾನು ಜೋಡಿಸು ಮಾರಾಯ, ಆಮೇಲೆ ಆಟ ಆಡುವಿಯಂತೆ ಅಂತ ಬೈತಾಳೆ. ಮತ್ತೆ ಫ್ಲಾಶ್ ಬ್ಯಾಕ್. ಒಬ್ಬ ಮನುಷ್ಯ ಬಾಂಬ್ ತಯಾರು ಮಾಡಿ ಒಂದು ಪಿನಾಟ ಗೊಂಬೆ ಒಳಗೆ ಇಟ್ಟು ಪಾರ್ಟಿಗೆ ತರ್ತಾನೆ. ಅಜ್ಜಿಗೆ ಅದನ್ನು ಹೊಡೆಯೋಕೆ ಹೇಳ್ತಾನೆ. ಆದ್ರೆ ಆ ಕಿಲಾಡಿ ಅಜ್ಜಿ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನ ಕೈಯಲ್ಲೇ ಹೊಡೆಯೋಕೆ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿ ಗುಂಡಿನ ಚಕಮಕಿ ನಡೆದು ಗೊಂದಲ ಉಂಟಾಗುತ್ತೆ. ಈಗಿನ ಕಾಲದಲ್ಲಿ ಟಾಡ್ ವೀಲ್ ಚೇರ್ ಮೇಲೆ ಕೂತು ಬೈಜಾನ್ ಸಲ್ಮಾನ್ ಖಾನ್ ಹಾಡಿಗೆ ಡ್ಯಾನ್ಸ್ ಮಾಡ್ತಿರ್ತಾನೆ. ಗೇಲ್ ಮಗು ಜೋರಾಗಿ ಅಳ್ತಿರುತ್ತೆ. ಗೇಲ್ಗೆ ಏನು ಮಾಡಬೇಕೋ ಗೊತ್ತಾಗಲ್ಲ. ಆಗ ಎರಿಕಾ ಬಂದು ಅವರಿಬ್ಬರನ್ನು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾಳೆ. ಅತ್ತ ಫಿಲಿಪ್ಗೆ ಕೆಲಸ ಮಾಡಿ ಸಾಕಾಗಿರುತ್ತೆ. ನನಗೆ ಬ್ರೇಕ್ ಬೇಕು,
ನಾನು ಈ ಕ್ಯೂಬ್ ಸಾಲ್ವ್ ಮಾಡ್ತೀನಿ ಅಂತ ಹಠ ಮಾಡ್ತಾನೆ. ಕ್ಯಾರಲ್ ಬೇಡ ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡು ಕ್ಯೂಬ್ ಅವಳ ಕೈಗೆ ಕೊಟ್ಟು ಹೊರಟು ಹೋಗ್ತಾನೆ. ದೂರದಲ್ಲಿ ಜಸ್ಪರ್ ಆ ಪಿನಾಟ ಬಾಂಬ್ ಇರೋ ಗೊಂಬೆ ಹೊಡೆಯೋಕೆ ರೆಡಿ ಇರ್ತಾನೆ. ಅಷ್ಟರಲ್ಲಿ ಫಿಲಿಪ್ ಅಲ್ಲಿಗೆ ಬಂದು, ಹೀಗಲ್ಲಪ್ಪ ಹೊಡೆಯೋದು, ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು ಅಂತ ಡೆಮೋ ತೋರಿಸೋಕೆ ಹೋಗಿ ಮನೆಯಲ್ಲಿದ್ದ ಸಾಮಾನನ್ನೆಲ್ಲ ಹೊಡೆದು ಹಾಕ್ತಾನೆ. ಕ್ಯಾರಲ್ ಬಂದು, ನಿನಗೆ ಒಂದು ಕೆಲಸ ಸರಿಯಾಗಿ ಮಾಡೋಕೆ ಬರಲ್ಲ ಅಂತ ಬೈತಾಳೆ. ಇಬ್ಬರ ನಡುವೆ ಜೋರು ಜಗಳ ಆಗುತ್ತೆ. ಮಕ್ಕಳನ್ನು ವೈರಸ್ನಿಂದ ಕಾಪಾಡಬೇಕು, ನಿನ್ನ ಈ ಹುಚ್ಚಾಟ ನಿಲ್ಲಿಸು ಅಂತಾಳೆ ಕ್ಯಾರಲ್. ಮತ್ತೆ ಫ್ಲ್ಯಾಶ್ ಬ್ಯಾಕ್, ಆ ಅಜ್ಜಿ ತನ್ನ ಆಳುಗಳಿಗೆ ಕಥೆ ಹೇಳ್ತಾ ಇರ್ತಾಳೆ, ನಿಮ್ಮ ಅಂತ್ಯ ಕೂಡ ಹೀಗೆ ಆಗೋದು ಅಂತ ಗಂತೆಗಿತಾಳೆ. ಆದ್ರೆ ಅಷ್ಟರಲ್ಲಿ ಇನ್ನೊಬ್ಬ ಆಳು ಅವಳನ್ನೇ ಶೂಟ್ ಮಾಡಿ ಮುಗಿಸ್ತಾನೆ. ಈಗಿನ ಕಾಲಕ್ಕೆ ಬಂದ್ರೆ ಪ್ರೆಸೆಂಟ್ ಕ್ಯಾರಲ್ ಬೆಳಗ್ಗೆ ಎದ್ದು ನೋಡಿದ್ರೆ ಪಕ್ಕದಲ್ಲಿ ಒಂದು ಪುಟ್ಟ ಮಗು ಮಲಗಿದೆ. ಅವಳಿಗೆ ಶಾಕ್, ಇದು ಯಾವಾಗ ಹುಟ್ಟಿತು ಅಂತ. ತಕ್ಷಣ ಫಿಲಿಪ್ನನ್ನು ಎಬ್ಬಿಸ್ತಾಳೆ. ಫಿಲಿಪ್ ಕೂಡ ಗಾಬರಿ ಆಗ್ತಾನೆ. ಗ್ಯಾಂಗ್ ಎಲ್ಲ ಮಗುವನ್ನು ನೋಡೋಕೆ ಬರ್ತಾರೆ. ಕ್ಯಾರಲ್ ಹೇಳ್ತಾಳೆ, ನನಗೆ ಡೆಲಿವರಿ ಆಗಿದ್ದು ಗೊತ್ತೇ ಆಗಿಲ್ಲ, ಸ್ವಲ್ಪವೂ ನೋವಾಗಿಲ್ಲ ಅಂತ. ಟಾಡ್ ಆ ಮಗುವನ್ನು ನೋಡಿ ಖುಷಿಯಿಂದ ಹತ್ತು ಬಿಡ್ತಾನೆ. ಎರಿಕಾ ಕೂಡ, ನಾನು ಸುಮ್ಮನೆ ಟೆನ್ಷನ್ ತಗೊಂಡೆ, ಕೆಲಸ ಇಷ್ಟು ಸುಲಭವಾಗಿ ಆಗುತ್ತೆ ಅನ್ಕೊಂಡಿರಲಿಲ್ಲ ಅಂತಾಳೆ. ಕ್ಯಾರಲ್ ತನ್ನ ಮಗುವಿಗೆ ಕಥೆ ಹೇಳ್ತಿರುವಾಗ ಫಿಲಿಪ್ ಅಲ್ಲಿಗೆ ಬಂದು ಹಾಡು ಹೇಳೋಕೆ ಶುರು ಮಾಡ್ತಾನೆ. ಫಿಲಿಪ್ ಹಾಡೋ ಹಾಡು ಎಷ್ಟೊಂದು ಬೇಸರವಾಗಿತ್ತೆಂದರೆ ಅವನ ಸ್ವಂತ ಮಗಳಿಗೂ ಅದು ಇಷ್ಟ ಆಗ್ತಿರಲಿಲ್ಲ. ಆಮೇಲೆ ಎರಿಕಾ ಕ್ಯಾರೋಲ್ನ ಎರಡನೇ ಮಗುವನ್ನು ಚೆಕ್ ಮಾಡೋಕೆ ಬಂದು, ಮಗು ಹೊರಬರೋಕೆ ಇನ್ನು ಸ್ವಲ್ಪನೇ ಟೈಮ್ ಬಾಕಿ ಇದೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಟಾಡ್ ಮತ್ತು ಮೆಲಿಸಾ ಇರ್ತಾರೆ. ಅಲ್ಲಿ ಮೆಲಿಸಾ ಕೂಡ ಮಗು ಬೇಕು ಅಂತ ಟಾಡ್ ಹತ್ತಿರ ಹಠ ಮಾಡ್ತಿರ್ತಾಳೆ. ಇತ್ತ ಕ್ಯಾರೋಲ್ ಫಿಲಿಪ್ ಹತ್ತಿರ, ನಮ್ಮ ಇಬ್ಬರು ಮಕ್ಕಳು ಒಂದೇ ದಿನ ಹುಟ್ಟಲಿ ಅಂತ ಆಸೆ ಪಟ್ಟಿದ್ದೆ, ಸರಿ ಈಗ ನೀನು ರಾತ್ರಿ ಪೂರ್ತಿ ನನ್ನ ಮೇಲೆ ಕಣ್ಣಿಟ್ಟಿರಬೇಕು, ಈ ಎರಡನೇ ಮಗು ತನ್ನಷ್ಟಕ್ಕೆ ತಾನೇ ಹೊರಗೆ ಬಂದ್ಬಿಟ್ಟರೆ ಕಷ್ಟ ಅಂತ ಹೇಳ್ತಾಳೆ. ಆದರೆ ಮರುದಿನ ಬೆಳಗ್ಗೆ ಎದ್ದು ನೋಡಿದರೆ ಫಿಲಿಪ್ ಕೂಡ ಅವಳ ಜೊತೆ ನಿದ್ದೆ ಮಾಡ್ತಿರ್ತಾನೆ. ಕ್ಯಾರೋಲ್ ಅವನನ್ನು ಎಬ್ಬಿಸಿ, ಲೇಗತ್ತೆ, ನಿನಗೆ ನಿಗಾ ಇಡು ಅಂತ ಹೇಳಿದ್ರೆ ನೀನು ಮಲಗಿದೀಯಾ ಅಂತ ಬೈತಾಳೆ. ಅದಕ್ಕೆ ಫಿಲಿಪ್, ನಿನ್ನ ಮೇಲೆ ಟಾಡ್ ಕಣ್ಣಿಟ್ಟಿದ್ದನಲ್ಲ ಅಂತಾನೆ. ಆಮೇಲೆ ಟಾಡ್ ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಎರಿಕಾ ಬಂದು ಚೆಕ್ ಮಾಡಿ, ಈಗಲೇ ಡೆಲಿವರಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾಳೆ. ಬೇರೆ ಕಡೆ ಗೇಲ್ ತನ್ನ ಮಗಳ ಜೊತೆ ಆಟ ಆಡ್ತಿರುವಾಗ ಟಾಡ್ ಬಂದು, ನೀನು ಸುಸ್ತಾಗಿರ್ತೀಯಾ, ಹೋಗಿ ರೆಸ್ಟ್ ತಗೋ, ನಾನು ಮಗುವನ್ನು ನೋಡ್ಕೋತೀನಿ ಅಂತಾನೆ. ಗೇಲ್ ಹೋದ ಮೇಲೆ ಟಾಡ್ ಮಗುವಿನ ಜೊತೆ ಆಟ ಆಡ್ತಾನೆ. ಆಮೇಲೆ ಅವನು ರೂಮಿಗೆ ಹೋದಾಗ ಮೆಲಿಸಾ, ಎಲ್ಲಿಂದ ಬಂದೆ ಅಂತ ಕೇಳ್ತಾಳೆ. ಆದ್ರೆ ಟಾಡ್ ಏನು ಹೇಳದೆ ಮಲಗಿಬಿಡ್ತಾನೆ. ಎರಿಕಾ, ಈಗಲೇ ಡೆಲಿವರಿ ಮಾಡಬೇಕು ಅಂದಾಗ ಫಿಲಿಪ್ ಕಿರಿಕಿರಿ ಮಾಡ್ತಾನೆ. ನಾನೇ ಡೆಲಿವರಿ ಮಾಡ್ತೀನಿ ಅಂತ ಜಗಳ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಕ್ಯಾರೋಲ್ ತನ್ನ ಎರಡನೇ ಮಗುವಿಗೆ ಜನ್ಮ ನೀಡಿ ಆಚೆ ಬರ್ತಾಳೆ. ಇದನ್ನು ನೋಡಿ ಫಿಲಿಪ್ ಮತ್ತು ಎರಿಕಾಗೆ ತುಂಬಾನೇ ಖುಷಿಯಾಗುತ್ತೆ. ಕ್ಯಾರೋಲ್ ತನ್ನ ಎರಡನೇ ಮಗಳಿಗೆ ಫಿಲಿಪ್ ತಮ್ಮ ಮೈಕ್ ಹೆಸರನ್ನೇ ಇಡ್ತಾಳೆ. ಮರುದಿನ ಕ್ಯಾರೋಲ್ ಮತ್ತು ಫಿಲಿಪ್ ಮಕ್ಕಳ ಜೊತೆ ಆಟ ಆಡ್ತಿರುವಾಗ ಎರಿಕಾ ಮತ್ತು ಗೇಲ್ ಡೇಟ್ಗೆ ಹೋಗೋಕೆ ರೆಡಿಯಾಗಿ ಬರ್ತಾರೆ. ಮೆಲಿಸಾ ಇದನ್ನು ನೋಡಿ, ಎಲ್ಲಿಗೆ ಹೋಗ್ತಿದ್ದೀರಾ ಅಂದಾಗ ಗೇಲ್, ನಾವು ಡೇಟ್ಗೆ ಹೋಗ್ತಿದ್ದೀವಿ ಅಂತಾಳೆ. ಮೆಲಿಸಾ, ಹಾಗಾದ್ರೆ ಮಗುವನ್ನು ಟಾಡ್ ನೋಡ್ಕೋತಾನೆ ಬಿಡು ಅಂತಾಳೆ. ಟಾಡ್ ಕೂಡ ಖುಷಿಯಿಂದ ಒಪ್ಕೋತಾನೆ. ಗೇಲ್ ಮಗುವನ್ನು ಅವನಿಗೆ ಕೊಟ್ಟು ಹೋಗ್ತಾಳೆ. ಒಂದು ದಿನ ಫಿಲಿಪ್ ಬಂದು, ನೋಡಿ ನಾನು ಕ್ಯೂಬ್ ಸಾಲ್ವ್ ಮಾಡಿದೆ ಅಂತಾನೆ. ಆದ್ರೆ ಯಾರು ಅವನನ್ನು ಕೇರ್ ಮಾಡಲ್ಲ. ಗೇಲ್ ಅವನಿಗೆ, ಲೇ, ಈ ಮನೆಯಲ್ಲಿ ಇರೋದು ಇಬ್ಬರೇ ಗಂಡಸರು, ಬಾಕಿ ಎಲ್ಲರೂ ಹೆಂಗಸರು, ನೀನು ಯಾಕೆ ನಮ್ಮನ್ನು ಗಾಯ್ಸ್ ಅಂತ ಕರಿತೀಯ ಅಂತಾಳೆ. ಫಿಲಿಪ್, ಸರಿ, ಇನ್ಮೇಲೆ ಗರ್ಸ್ ಅಂತಲೇ ಕರಿತೀನಿ ಅಂತಾನೆ. ಟಾಡ್ ಮತ್ತು ಗೇಲ್ ಮಗಳ ಆಟ ನೋಡಿ ಗೇಲ್ ಬಂದು, ಮಗುವಿಗೆ ಹಾಲು ಕುಡಿಸೋ ಟೈಮ್ ಆಯ್ತು ಅಂತ ಕರ್ಕೊಂಡು ಹೋಗ್ತಾಳೆ. ಟಾಡ್ಗೆ ಇದು ಇಷ್ಟ ಆಗದೆ, ಇವಳು ಎಷ್ಟೊಂದು ರೂಢಾಗಿದ್ದಾಳೆ ಅಂತ ಮೆಲಿಸಾ ಹತ್ತಿರ ಹೇಳ್ತಾನೆ. ಮೆಲಿಸಾ, ಅವಳನ್ನ ಬಿಡು, ಹೋಗಿ ಜಸ್ಪರ್ ಜೊತೆ ಆಟ ಆಡು ಅಂತಾಳೆ. ಜಸ್ಪರ್ ಕೂಡ ಟಾಡ್ ಜೊತೆ ಆಟ ಆಡೋಕೆ ಒಪ್ಕೋತಾನೆ. ಇನ್ನೊಂದು ಕಡೆ ಎರಿಕಾ, ನಾವಿಬ್ಬರೂ ಮದುವೆ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಲ್ವಾ ಅಂತ ಗೇಲ್ ಹತ್ತಿರ ಕೇಳ್ತಾಳೆ. ಅದಕ್ಕೆ ಗೇಲ್, ಅದರಲ್ಲಿ ಏನಿದೆ ವಿಚಿತ್ರ ಅಂದು ಹೋಗ್ತಾಳೆ. ಎರಿಕಾ ಅವಳ ಹಿಂದೆ ಹೋಗಿ ಸಮಾಧಾನ ಮಾಡಿ ಮದುವೆಗೆ ಒಪ್ಪಿಸ್ತಾಳೆ. ಮರುದಿನ ಎರಿಕಾ ಮಂಡಿಯೂರಿ ಗೇಲ್ಗೆ ಪ್ರಪೋಸ್ ಮಾಡ್ತಾಳೆ. ಗೇಲ್ ಓಕೆ ಅಂತಾಳೆ. ಇಬ್ಬರು ಮದುವೆ ಆಗ್ತಾರೆ. ರಾತ್ರಿ ಪಾರ್ಟಿಯಲ್ಲಿ ಫಿಲಿಪ್ ಹಾಡು ಹಾಡ್ತಾನೆ. ಗೇಲ್ ಮತ್ತು ಎರಿಕಾ ಡ್ಯಾನ್ಸ್ ಮಾಡ್ತಾರೆ. ಟಾಡ್ ಜಸ್ಪರ್ ಜೊತೆ ಮಾತಾಡೋಕೆ ಹೋದ್ರೆ ಅವನು ಇಗ್ನೋರ್ ಮಾಡ್ತಾನೆ. ಕ್ಯಾರೋಲ್ ಸ್ವಲ್ಪ ಬೇಸರ ಮಾಡ್ಕೊಂಡು ಕೂತಿರ್ತಾಳೆ. ಗೇಲ್ ಬಂದು ಸಮಾಧಾನ ಮಾಡ್ತಾಳೆ. ಅಷ್ಟರಲ್ಲಿ ಜಸ್ಪರ್ ಟಾಡ್ ತರಾನೇ ಬಟ್ಟೆ ಹಾಕೊಂಡು ಬರ್ತಾನೆ. ಎಲ್ಲರೂ ಫಿಲಿಪ್ನ ಬೇಸುರ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ.
ಮಾರನೇ ದಿನ ಮೆಲಿಸಾ ಬುಕ್ ಓದುವಾಗ ಮಗುವಿನ ಅಳು ಕೇಳಿಸುತ್ತೆ. ಅವಳು ಸ್ಟೋರ್ ರೂಮಿಗೆ ಹೋಗ್ತಾಳೆ. ಜಸ್ಪರ್ ಒಂದು ಜಿರಾಫೆ ಗೊಂಬೆ ಜೊತೆ ಆಟ ಆಡ್ತಿರ್ತಾನೆ, ಆದ್ರೆ ಅದಕ್ಕೆ ಪಟಾಕಿ ಹಚ್ಚಿದ್ದರಿಂದ ಅದು ಬ್ಲಾಸ್ಟ್ ಆಗುತ್ತೆ. ಟಾಡ್ ಜಸ್ಪರ್ನ ಬೈದು, ಇನ್ಮೇಲೆ ನಿನಗೆ 1 ವಾರ ವಿಡಿಯೋ ಗೇಮ್ ಇಲ್ಲ ಅಂತ ಪನಿಷ್ಮೆಂಟ್ ಕೊಡ್ತಾನೆ. ಮನೆಯಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಇರೋದ್ರಿಂದ ಕ್ಯಾರೋಲ್ ನಮ್ಮ ಮಗಳಿಗೆ ಯಾರನ್ನ ಮದುವೆ ಮಾಡಿಸೋದು ಅಂತ ಫಿಲಿಪ್ನ ಕೇಳ್ತಾಳೆ. ಅವಳಿಗೆ ಒಂದು ಐಡಿಯಾ ಬರುತ್ತೆ. ಜಸ್ಪರ್ನ ತನ್ನ ಮಗಳ ಜೊತೆ ಫ್ರೆಂಡ್ ಮಾಡಿಸೋಕೆ ನೋಡ್ತಾಳೆ. ಅಷ್ಟರಲ್ಲಿ ಗೇಲ್ ಬಂದು, ಇಲ್ಲ, ಜಸ್ಪರ್ ನನ್ನ ಮಗಳನ್ನೇ ಮದುವೆ ಆಗೋದು ಅಂತ ಜಗಳ ಶುರು ಮಾಡ್ತಾಳೆ. ಇಬ್ಬರ ಮಧ್ಯೆ ದೊಡ್ಡ ಕಿರಿಕಿರಿ ಆಗುತ್ತೆ. ಜಸ್ಪರ್ ಇದೆಲ್ಲ ನೋಡಿ ಬೇಸರ ಮಾಡ್ಕೊಂಡು, ನನ್ನ ಮದುವೆ ಬಗ್ಗೆ ಇವರಿಗೆ ಇಷ್ಟೊಂದು ಆತುರನ ಅಂತ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಕಾಣದೇ ಇದ್ದಾಗ ಎಲ್ಲರಿಗೂ ತಮ್ಮ ತಪ್ಪಿನ ಅರಿವಾಗುತ್ತೆ. ಫಿಲಿಪ್ ಮತ್ತು ಟಾಡ್ ಅವನನ್ನು ಹುಡುಕುತ್ತಾ ಒಂದು ಜೈಲಿನ ಹತ್ತಿರ ಹೋಗ್ತಾರೆ. ಅಲ್ಲಿ ಒಬ್ಬ ಕೈದಿ ಇವರನ್ನೇ ಕದ್ದು ನೋಡ್ತಿರ್ತಾನೆ.